ಪ್ರಾರಂಭ ಆಗಿ 31 ವರ್ಷ ಆಯಿತು. ಬಡವರು, ಮಹಾತ್ಮರು, ಜೈನ್ ಮುನಿ, ಸ್ವಾಮಿ ಸಂತರಿಗೆ ಟ್ರೀಟ್ಮೆಂಟ್ ಫ್ರೀ. ಒಂದು ವರ್ಷಕ್ಕೆ 4,000 ಕಣ್ಣಿನ ಆಪರೇಷನ್ ಫ್ರೀ. 70 ಹಳ್ಳಿಗೆ ಹೋಗಿ ಟ್ರೀಟ್ಮೆಂಟ್ ಕೊಟ್ಟು ಬರ್ತೀವಿ. ಈ ಹಾಸ್ಪಿಟಲ್ದಲ್ಲಿ ಯಾರು ಬಾಬೋರ್ ಮಕ್ಕಳು ಜೀವನದಲ್ಲಿ 1,000 ರೂಪಾಯಿ ತುಂಬ ಮೆಂಬರ್ ಆಗ್ತಾರಲ್ಲ ಅವ್ರಿಗೆ 10% ಟ್ರೀಟ್ಮೆಂಟ್ ಫ್ರೀ. ನಿಮಗೆ ಯಾವಾಗ ಕೊಡಬೇಕು ಅನ್ನೋ ಇಚ್ಛೆ ಇತ್ತು ಅಂದರೆ 1,000 ರೂಪಾಯಿ ನಿಮ್ಮ ಟೀಚರ್ಗೆ ಕೊಡ್ರಿ, ಮೌಂಟ್ ಹಬ್ಬಕ್ಕೆ ಕೊಟ್ಟು ಕಳಿಸ್ತಾರೆ ಅವರು. ಅದು ನಿಮ್ಮ ದುವಾ ಅಂದರೆ ಆಶೀರ್ವಾದ ಸಿಗ್ತದೆ. ಇದು ಹಾಸ್ಪಿಟಲ್ ಬಗ್ಗೆ ಪುಟ. ಮೌಂಟ್ ಹಬ್ಬದಲ್ಲಿ ಒಂದು ದಿನ ನಡೆದು ಹೋದ್ರೆ 1,000 ಹಸುವನ್ನು ದಾನ ಮಾಡಿ ಪುಣ್ಯ ಬರ್ತದೆ. ಈ ಜಗತ್ತಿನಲ್ಲೇ ಸರ್ವಶ್ರೇಷ್ಠ ಭೂಮಿ ಮೌಂಟ್ ಅಬು. ನಿನ್ನೆ ಭಗವಂತನ ಜೊತೆ 4 ಗಂಟೆ ಇದ್ರಿ. ವಾಪಸ್ ಕರ್ನಾಟಕ ಹೋದ ತಕ್ಷಣ 5 ಬಂಗಾರದ ಬೆರಳು ನೆನಪಿಟ್ರೆ ಸಾಕು, ನಿಮ್ಮ ಜೀವನ ವಜ್ರ ಆಗ್ತದೆ. 5 ಮಾತು ಊಟದ ಬಗ್ಗೆ. ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಬಿಸಿನೀರು ಕುಡಿಬೇಕು. ಎದ್ದು 1-2 ಗಂಟೆ ಬಿಟ್ಟು ಕುಡೀರಿ. ನೀರು ಹೆಂಗೆ ಕುಡಿಬೇಕಂದ್ರೆ ಚಹಾ ಕುಡ್ದಂಗೆ ಕುಡಿಬೇಕು, ಶಾಂತಿಯಿಂದ ಕುಡಿಬೇಕು. ಪಕ್ಕ ಆಯ್ತಾ? ಊಟ ಮಾಡುವ ಮಧ್ಯದಲ್ಲಿ ನೀರು ಕುಡಿದು ಬಂದ್ ಮಾಡಿ. 1 ಗಂಟೆ ಬಿಟ್ಟು ನೀರು ಕುಡಿಬೇಕು. ರಾತ್ರಿ ಊಟ ಮನ್ಕೊಳಕ್ಕಿಂತ 2 ಗಂಟೆ ಮೊದಲು ಊಟ ಆಗಬೇಕು. ರಾತ್ರಿ ಊಟ ಕಡಿಮೆ ಮಾಡಿ. ಊಟದ ಮುಂಚೆ ತರಕಾರಿಯನ್ನು ಚೆನ್ನಾಗಿ, ಇಷ್ಟು ತರಕಾರಿ ಇಷ್ಟು ಬೇಯಿಸಿದ ಊಟ, 2 ಕಾಂಬಿನೇಷನ್. ಫಸ್ಟ್ ತರಕಾರಿ ತಿಂದು ಸೌತೆಕಾಯಿ, ಟೊಮೆಟೊ, ಗಜ್ಜರಿ ಏನು ತಿಂತಿರ್ತೀನಿ ಆ ಟೊಮೆಟೊ ಒಳಗಿನ ಬೀಜ ತೆಗೆದು ತಿನ್ನಿರಿ. ಉಪ್ಪು ಬಂದ್ ಮಾಡಿಬಿಟ್ಟು ಸೇಂದಾ ನಮಕ್ ಅಂತ ಸಿಗ್ತದೆ, ಅದನ್ನು ಯೂಸ್ ಮಾಡಿರಿ. ಸೇಂದಾ ಲವಣ ಅಂತೇಳಿ. 2ನೇದು ಬೆಲ್ಲ ಯೂಸ್ ಮಾಡಿ, ಸಕ್ಕರೆ ಬಂದ್ ಮಾಡಿ, ಕಪ್ಪ ಬೆಲ್ಲ ಯೂಸ್ ಮಾಡಿ. 3ನೇದು ಮೈದಾ ಬಂದ್ ಮಾಡಿ, ಹಿಟ್ಟನ್ನು ಯೂಸ್ ಮಾಡಿ. ಇದು ಊಟದ ಬಗ್ಗೆ ಮುಗಿತು. ಊಟದಲ್ಲಿ ಬಾಯಲ್ಲಿ ನೀರಾಗಿ ಒಳಗೆ ಹೋಗಬೇಕು, ಅರ್ಥಾತ್ ಶಾಂತಿಯಿಂದ ಊಟ ಮಾಡಬೇಕು. ಅರ್ಥ ಆಯ್ತಾ? ಪ್ರೀತಿಯಿಂದ, ಖುಷಿಯಿಂದ ಚೆನ್ನಾಗಿ ಭಗವಂತ ಕೊಟ್ಟು ಅರ್ಪಣೆ ಮಾಡಿ ಊಟ ಮಾಡಿ. ಒಂದು ಅರ್ಧ ಗಂಟೆ ಊಟಕ್ಕೆ ಕುಡಿ, ಏನಾಗೋದಿಲ್ಲ. ಎಲ್ಲ ಎಷ್ಟು ಓಡೋದು ಅವಶ್ಯಕತೆ ಇಲ್ಲ, ಶಾಂತಿಯಿಂದ ಮಾಡಿ. ಇದು ಊಟದ ಬಗ್ಗೆ ಆಯ್ತು. ಮೌಂಟ್ ಆಬೂದಿಂದ ವಾಪಸ್ ಹೋಗೋದ್ರೊಳಗೆ 5 ಬಂಗಾರದ ಬೆರಳು. ಫಸ್ಟು ಅಮೃತ ವೇಳೆ 4 ಗಂಟೆಗೆ ಹೇಳ್ಬೇಕಂದ್ರೆ ಹೇಳ್ಬೇಕು, ನೋ ಎಕ್ಸ್ಕ್ಯೂಸ್. ನನಗೇನು ಹೇಳಬೇಡಿ, ಭಗವಂತ ಏನು ಹೇಳಬೇಡಿ, 4 ಗಂಟೆಗೆ ಹೇಳ್ಬೇಕು. ಎಲ್ಲಿ ಕುಂಡಿರ್ಬೇಕಂದ್ರೆ ಹಾಸಿಗೊಳಗಿಲ್ಲ, ಬೇರೆ ಕಡೆ ಕೂತ್ಕೊಂಡು ನಿನ್ನೆ ಬಾವರು ಹೇಳಿದ್ರು ಅಮೃತ ಎಷ್ಟು ವ್ಯಾಲ್ಯೂ ಇದೆ ಅಂತೇಳಿ. 2ನೇದು ಮುರುಳಿ ಕೇಳು. ಸೆಂಟ್ರಿಗೆ ಹೋಗಿ ಮುರುಳಿ ಕೇಳಬೇಕು. ಮನೆಯಲ್ಲಿ ಮುರುಳಿ ಇಲ್ಲ, ಯಾವ ಊರಲ್ಲಿ ಸೆಂಟರ್ ಇಲ್ಲಲ್ಲ, ಅದು ಮಾತು ಬೇರೆ. ಪರಮಾತ್ಮ ಅಷ್ಟು ದೂರಿಂದ ಬಂದ ಒಂದು ಅರ್ಧ ಗಂಟೆ ಹೋಗ್ಲಿಕ್ಕಾಗೋದಿಲ್ಲ. 3ನೇದು ಮತ್ತೊಬ್ಬರು ನೋಡಬೇಡಿ, ಅವ್ರು ಮಾತಾಡ್ಬೇಡ ಅಂತ ಹೇಳೋರು. 3ನೇದು ಬ್ರಹ್ಮ ಬಾಬರ್ ನೋಡಬೇಕು. ಶಿವಾನಂದ ಹಂಗಿದ್ದಾನೆ, ಈ ಅಕ್ಕೋರು ಹಿಂಗಿದ್ದಾರೆ ಬೇಡ, ಯಾ ಅಕ್ಕೋರು ಬೇರೆ 200 ಬೇಡ, ಕೇವಲ ಬ್ರಹ್ಮ ಬಾಬಾ. 9 ಕೋಟಿ ರೂಪಾಯಿ ಕೊಟ್ಟು 400 ಜನರಿಗೆ 14 ವರ್ಷ ಊಟ ಮಾಡಿಸ್ಯಾರ. ಇವ್ರಿಗೆ ಬ್ರಹ್ಮ ಬಾಬಾ ಅಂತಾರೆ. ಅವ್ರ ಜೀವನ ಚರಿತ್ರೆ ಕನ್ನಡ ಪುಸ್ತಕ ಸಿಗ್ತದೆ, ತೊಗೊಂಡೋಗಿ ಡೈಲಿ 1 ಪೇಜ್ ಓದು. 4ನೇದು ಸೇವೆ, 10 ನಿಮಿಷ ಜಗತ್ತಿಗೆ ಯೋಗದಾನ ಕೊಡಿ. ವಾಚಾ ಸೇವೆ, ವಾರಕ್ಕೆ ಒಬ್ಬರಿಗೆ ಕರ್ಕೊಂಬಂದು ಭಗವಂತನ ಸಂದೇಶ ಮುಟ್ಟಿಸಿ. 3ನೇ ಧನ ಸೇವೆ, ನೀವೇನು ದುಡಿತಿರಲ್ಲ 20% ಬಾಬಾ ಕೊಡಿ. ವಾರಕ್ಕೆ 2 ಗಂಟೆ ಕಂಪಲ್ಸರಿ ಸೆಂಟ್ರಿಗೆ ಹೋಗಿ ಸೇವೆ ಮಾಡಿ. ನಾ ಇಡೀ ಜೀವನ ಕೊಟ್ಟಿನಿ, 32 ವರ್ಷ ಆಯಿತು, ನೀವು 2 ಗಂಟೆ ಆದರೂ ಕೊಡಿ. 5ನೇದು ಬ್ರಹ್ಮ ಬಾಬಾನ ಈ ಕಡೆ, ಶಿವ ಬಾಬಾನ ಈ ಕಡೆ, ತಂದೆ ತಾಯಿ